ಹಲೋ ಚಾಂಪಿಯನ್ಸ್. ಸೊ ಎಲ್ಲ ಮಸ್ತಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ ಫಂಕ್ಷನಲ್ ಗ್ರೂಪ್. ಸೊ ಫಂಕ್ಷನಲ್ ಗ್ರೂಪ್ ಇದ್ದಾಗ ನೇಮಿಂಗ್ ಹೆಂಗೆ ಮಾಡಬೇಕು, ತಲ್ಲೇನೇ ಕೆಡಿಸ್ಕೋಬೇಡ್ರಿ, ವೆರಿ ಈಸಿ. ಸೊ ಏನೇನು ನೋಡಬೇಕು, ಹೆಂಗೆ ಬರೀಬೇಕು ಅನ್ನೋದನ್ನು ಆರಾಮಾಗಿ ಹೇಳೋಣ, ಆರಾಮಾಗಿ ಡಿಸ್ಕಷನ್ ಮಾಡೋಣ. ಸೊ ಇದೆಲ್ಲ ನಿಮಗೆ ಗೊತ್ತಲ್ಲ, ಮೀತೇನು, ಈತೇನು, ಪ್ರೋಪೇನು, ಬ್ಯೂಟೇನು, ಪೆಂಟೇನು, ಹೆಕ್ಸೇನು, ಮುಗೀತು. ಸೊ 6 ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್, 6 ಗೊತ್ತಿರಬೇಕು. ಸೊ ದಿಸ್ ಆರ್ ಆಲ್ ಆಲ್ಕೇನ್ಸ್. ಸೊ ಆಲ್ಕೇನ್ ಇದ್ದಾಗ ಫಾರ್ಮುಲಾ ಆಲ್ಕೇನ್ ಲೈವ್ ಕ್ಲಾಸಲ್ಲೂ ಹೇಳಿದ್ದೀನಿ. ಸೊ ಆಲ್ಕೇನ್ ಇದ್ದಾಗ ಫಾರ್ಮುಲಾ ಇಸ್ CnH2n+2. ಇಲ್ಲಿ ಈಗ ಪ್ರೋಪೇನೇ ತಗೊಳ್ರಿ, 3 ಇದೆ, C3 ಆದಾಗ 2 3 6, 6 + 2 8. ಸೊ ಏನಾಗುತ್ತೆ, 8 ಆಗುತ್ತೆ. ಇದರದ್ದು ಏನು ತಲೆನೋವಿಲ್ಲ. ಸೊ ಇದು ಗೊತ್ತಾ? ಸೊ ಇದು ಗೊತ್ತಿತ್ತು ಅಂದರೆ ಇನ್ನೇನು ಕೆಲಸ, ಏನು ತಲೆನೋವಿಲ್ಲ, ಆರಾಮಾಗಿ ನೆಕ್ಸ್ಟು ಫಂಕ್ಷನ್ ಗ್ರೂಪ್ಸು ಏನೇನು ಅಂತ ನೋಡ್ಬೋದು. ಇದು ನಾಮನ್ಕ್ಲೇಚರ್ ನೇಮಿಂಗ್ ಇದೆ. ಸೊ ಗೊತ್ತಿದ್ರೆ ಒಳ್ಳೆಯದು, ಏನಾದರೂ ಕೇಳ್ಬಿಡ್ಬೋದು. ಸೊ ಸ್ಟೆಪ್ಸ್ ಏನು ಅಥವಾ ಏನೇನೋ ಹೆಂಗೆ ಬರೀಬೇಕು ಅಂತ, ಬಿಕಾಸ್ ಕೊಟ್ಟಿದ್ದಾರೆ, ಕೇಳೋಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಕೇಳಿದ್ರು ಅಂದರೆ ಬರೀರಿ, ಬಟ್ ನಾನು ಇದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಡೈರೆಕ್ಟಾಗಿ ಫಂಕ್ಷನ್ ಗ್ರೂಪ್ಸ್ ಏನಿದೆ ಅಲ್ಲಿಂದನೇ ನೋಡೋಣ. ಓಕೆ. ಸೊ ಈಗ ಹ್ಯಾಲೋ ಅಂದರೆ ಹ್ಯಾಲೋ ಆಲ್ಕೇನ್ಸ್. ಸೊ ಹ್ಯಾಲೋ ಅಂದರೆ ಕ್ಲೋರಿನು, ಬ್ರೋಮಿನು, ಅಯೋಡಿನು, ಫ್ಲೋರಿನು, ಲಾಸ್ಟ್ ನೋಬಲ್ ಗ್ಯಾಸ್ಗಿಂತ ಪಕ್ಕದಲ್ಲಿ ಏನು ಬರುತ್ತೆ ಅದೇ ಹ್ಯಾಲೋ. ಈಗ ನಿಮಗೆ ಕ್ಲೋರಿನು, ಬ್ರೋಮೋ ಎಕ್ಸೆಟ್ರಾ ಯಾಕೆ ಕೊಟ್ಟಿದ್ದಾರೆ, ಅಗೇನ್ ಅಯೋಡಿನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಅದೆಲ್ಲ ನಿಮಗೆ ಕೊಡೋಲ್ಲ, ಬಟ್ ಕೊಟ್ಟರು ಅಂದ್ರೂ ಬರಿಬೋದು, ಆರಾಮಾಗಿ ಬರಿಬೋದು. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಲಾಸ್ಟಲ್ಲಿ ಕ್ಲೋರಿನ್ ಬಂತ. ಸೊ ಈ ಕ್ಲೋರಿನ್ ಏನಾಗ್ತಿದೆ, ಹೈಡ್ರೋಜನ್ನ ರಿಪ್ಲೇಸ್ ಮಾಡ್ತಿದೆ. ಸೊ ಈಗ ಇಲ್ಲಿ ಪ್ರೋಪೇನ್ ಇದೆ. ಸೊ ಪ್ರೋಪೇನಲ್ಲಿ ಏನು ಮಾಡ್ತಿದೆ, ಈಗ ಸದ್ಯಕ್ಕೆ ನಾನು ಯಾವುದಕ್ಕೆ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ಹೈಡ್ರೋಜನ್ನ ರಿಪ್ಲೇಸ್ ಮಾಡ್ತಿದೆ. ಸೊ ಹೈಡ್ರೋಜನ್ನ ರಿಪ್ಲೇಸ್ ಮಾಡ್ತಿದೆ, ಕ್ಲೋರಿನ್ ಬಂತು. ಸೊ ಕ್ಲೋರಿನ್ ಹ್ಯಾಲೋ ಆಲ್ಕೇನ್ಸ್ ಅಂದರೆ ಕ್ಲೋರಿನ್ನು, ಬ್ರೋಮಿನ್ನು ಬಂತು ಅಂದರೆ ಸ್ಟಾರ್ಟಿಂಗಲ್ಲಿ ಹೆಸರು ಬರಿಬೇಕು, ಅಂದರೆ ಕ್ಲೋರೋ. ಪ್ರೋಪೇನ್ ಏನಿರುತ್ತೆ ಹಂಗೆ ಇರುತ್ತೆ, ಪ್ರೋಪೇನ್ ಏನೂ ಹೆಸರು ಚೇಂಜ್ ಆಗೋಲ್ಲ, ಸ್ಟಾರ್ಟಿಂಗ್ ಪ್ರಿಫಿಕ್ಸ್ ಸ್ಟಾರ್ಟಿಂಗ್. ಬ್ರೋಮಿನ್ ಬಂತು ಅಂದರೆ ಸ್ಟಾರ್ಟಿಂಗ್ ಬ್ರೋಮೋ. ಇಲ್ಲಿ ಬ್ರೋಮಿನ್ ಇದೆ, ಸ್ಟಾರ್ಟಿಂಗ್ ಬ್ರೋಮೋ. ಪ್ರೋಪೇನ್ ಆಯಿತು ಪ್ರೋಪೇನು, ಹೆಕ್ಸೇನ್ ಆಯಿತು ಹೆಕ್ಸೇನು. ನೆಕ್ಸ್ಟ್ ಇನ್ನೊಂದು ಸ್ಲೈಡಲ್ಲಿ ಇನ್ನೊಂದು ಬೇರೆ ಅಂದರೆ ಬ್ಯೂಟೇನ್ ತೊಗೊಂಡಿದ್ದೀನಿ, ಅಲ್ಲೂ ಹೆಸರು ನಾನೇ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೆಕ್ಸ್ಟ್ ಆಲ್ಕೋಹಾಲಲ್ಲಿ ಏನಿರಬೇಕು, OL ಇರಬೇಕು, ಅಂದರೆ ಹೆಸರಲ್ಲಿ OL. ಬಟ್ ಫಂಕ್ಷನಲ್ ಗ್ರೂಪ್ ಇಲ್ಲಿ ನೀವು ಹೈಡ್ರೋಜನ್ನು ಹೆಂಗೆ ರಿಪ್ಲೇಸ್ ಮಾಡಿ ಕ್ಲೋರಿನ್, ಬ್ರೋಮಿನ್ ಬರೆದ್ರಿ, ಇಲ್ಲಿ ಅದೇ ರೀತಿ OH ಬರೀತಿದ್ದೀರ ಅಷ್ಟೇ. ಸೊ ಹೈಡ್ರೋಜನ್ನ ತೆಗೆದ್ರಿ, OH ಹಾಕಿದ್ರಿ. ಸೊ OH ಇತ್ತು, ಕರೆಕ್ಟಾಗಿ ನೋಡ್ಕೊಳ್ರಿ. OHಗೂ ಇಲ್ಲಿ ಈ C ಡಬಲ್ ಬಾಂಡ್ OH, ಇಲ್ಲೂ OH ಇದೆ, ಬಟ್ ಇಲ್ಲಿ ಡಬಲ್ ಬಾಂಡ್ O ಇದೆ, ಇಲ್ಲಿ ಹೈಡ್ರೋಜನ್ ಇದೆ. ಸೊ ಎರಡು ಬೇರೆ ಫಂಕ್ಷನ್ ಗ್ರೂಪ್, ಎರಡು ಒಂದೇ ಅಂತ ಮಿಸ್ಟೇಕ್ ಆಗಬೇಡ್ರಿ. ಸೊ ಬರೀ OH, ಇನ್ನು ಮಿಕ್ಕಿದೆಲ್ಲ ಹೈಡ್ರೋಜನ್. ಇಲ್ಲಿ ಆಕ್ಸಿಜನ್ 2 ಆಕ್ಸಿಜನ್ ಇದೆ, 1 ಆಕ್ಸಿಜನ್ ಇತ್ತು ಅಂದರೆ ಆಲ್ಕೋಹಾಲ್, 2 ಆಕ್ಸಿಜನ್ ಇತ್ತು ಅಂದರೆ ಪ್ರೊಪೊನೋಯಿಕ್ ಆ್ಯಸಿಡ್. ಕೆಲವೊಂದು ಸಲ ಸ್ಟ್ರಕ್ಚರ್ ಬರೀದೇ ಇರ್ಬೋದು, ಅಂದರೆ ಜನರಲ್ ಆಗಿ ಕೊಡ್ಬೋದು. ಈಗ ಜನರಲ್ ಆಗಿ ಕೊಡ್ಬೋದು ಹೆಂಗೆ ಅಂದರೆ, ಈಗ ಇದನ್ನೇ ಅವರು C3H ಎಷ್ಟಾಗತ್ತೆ, H8O ಜನರಲ್. ಸೊ ವಾಟ್ ಈಸ್ ದಿಸ್, ಇದನ್ನೇ ಬರೀಬೇಕಾದ್ರೆ C3 ಕಾರ್ಬನ್ 3ನೇ, ಹೈಡ್ರೋಜನ್ ಎಷ್ಟಿದೆ ನೋಡ್ರಿ. ಸೊ 3 2 5 6. ಸೊ ಕಾರ್ಬನ್ ಇಸ್ 6 not 8. ಆಕ್ಸಿಜನ್ ಇಸ್ 2. ವೆರಾಸ್ ಪ್ರೊಪೆನಾಲ್ ಇದೆ. ಸೊ ಇಲ್ಲಿ ಬರ್ತೀನಿ, C3 ಕಾರ್ಬನ್ 3 ಹೈಡ್ರೋಜನ್. ಸೊ 3 2 5 6, ಆಕ್ಸಿಜನ್ 1. ಸಿ ದ ಡಿಫ್ರೆನ್ಸ್. ಇಲ್ಲಿ ಡಿಫ್ರೆನ್ಸ್ ನೋಡ್ರಿ, ಇಲ್ಲಿ 6 ಇದೆ, 8 ಇದೆ, ಆಕ್ಸಿಜನ್ ಒಂದೇ ಇದೆ. ಆದರೆ ಯು ಹ್ಯಾವ್ ಟು ಕಂಪೇರ್ ವಿತ್ ಹೈಡ್ರೋಜನ್. ಹೈಡ್ರೋಜನ್ ಯಾವುದಿದೆ, ಸೊ ಯಾವ್ದು ಜಾಸ್ತಿ ಇದೆ.
ಸೊ ಜಾಸ್ತಿ ಇರೋದು ಆಲ್ಕೋಹಾಲ್ ಬರುತ್ತೆ, ಕಮ್ಮಿ ಇರೋದು ಪ್ರೊಪೆನಾಲ್ ಬರುತ್ತೆ. ಆಕ್ಸಿಜನ್ ಡಬಲ್ ಇತ್ತು ಅಂದರೆ ಪ್ರೊಪನೋಯಿಕ್ ಆ್ಯಸಿಡ್. ಇದ್ರ ಮೇಲೂ ನೀವು ಸ್ಟ್ರಕ್ಚರ್ ಬರೀರಿ ಅಥವಾ ಕಾಂಪೌಂಡ್ ಯಾವುದು ಅಂತ ಕೇಳ್ಬೋದು, ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಲುಕ್ಕಿಂಗ್ ಅಟ್ ದ ನಂಬರ್ ಆಫ್ ಹೈಡ್ರೋಜನ್. ಕಾರ್ಬನ್ ಸೇಮ್ ಇರುತ್ತೆ, ಹೈಡ್ರೋಜನ್ನು ಆಕ್ಸಿಜನ್ ಮೇಲೆ ಆಲ್ಕೋಹಾಲ, ಆಲ್ಡಿಹೈಡ ಅಥವಾ ಕಾರ್ಬಾಕ್ಸಿಲಿಕ್ ಆ್ಯಸಿಡ ಏನು ಅಂತ ಹೇಳಬೇಕು. ಗುಡ್, ಓಕೆ ಬರೋಣ. ಸೊ ಈಗ AL ಯಾವುದು ಆಲ್ಡಿಹೈಡ್. ಸೊ ಆಲ್ಡಿಹೈಡ್ಗೆ ಏನಾಗುತ್ತೆ, ಬರೀ ಹೈಡ್ರೋಜನ್ ಅಲ್ಲ, ಒಂದು ಕಾರ್ಬನ್ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ. ಸೊ ಕಾರ್ಬನ್ ತಲೆ ಕೆಡಿಸ್ಕೊಬೇಡ್ರಿ, ಕಾರ್ಬನ್ ಇರುತ್ತೆ, ಲಾಸ್ಟಲ್ಲಿ ಡಬಲ್ ಬಾಂಡು ಸಿಂಗಲ್ ಬಾಂಡ್ H. ಸೊ ಇಲ್ಲಿ ಅಗೇನ್ ಈ ತೆಗೆದು AL ಬರುತ್ತೆ, ಇಲ್ಲಿ OL ಬರುತ್ತೆ. ಸೊ ONE ಕೀಟೋನ್ ಫಂಕ್ಷನಲ್ ಗ್ರೂಪ್ ಬಂದಾಗ ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ಕೀಟೋನ್ ಫಂಕ್ಷನಲ್ ಗ್ರೂಪ್ ಬಂದಾಗ ಫಂಕ್ಷನಲ್ ಗ್ರೂಪ್ ಕೆನಾಟ್ ಬಿ ಆ ಎಂಡು ಈ ಎಂಡಿಗೆ ಇರೋಕ್ಕಾಗಲ್ಲ ಕೀಟೋನಲ್ಲಿ. ಸೊ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇತ್ತು ಅಂದರೆ ಮಧ್ಯ ಅಂದರೆ ಎಕ್ಸಾಕ್ಟ್ಲಿ ಸೆಂಟ್ರೇ ಅಂತ ಏನಿಲ್ಲ. ಸೊ ಎಂಡ್ ಬಿಟ್ಟು ಮಧ್ಯದಲ್ಲಿ ಎಲ್ಲಿ ಬೇಕಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಬಟ್ ಎಂಡ್ ಇಲ್ಲ, ಫಸ್ಟು ಇಲ್ಲ, ಲಾಸ್ಟು ಇಲ್ಲ. ಸೊ ಮಧ್ಯದಲ್ಲಿ ಎಲ್ಲಿ ಬೇಕಾದರೂ ಹಾಕ್ಕೊಳ್ರಿ ಕೀಟೋನ್ ಒಂದು. ಆ್ಯಂಡ್ ಕೀಟೋನ್ ಫಂಕ್ಷನಲ್ ಗ್ರೂಪಲ್ಲಿ ನಿಮಗೆ ಕಾಂಪೌಂಡ್ ಸ್ಟಾರ್ಟ್ ಆಗೋದೆ 3 ಕಾರ್ಬನಿಂದ, 2 ಕಾರ್ಬನಿಂದ ಸ್ಟಾರ್ಟ್ ಆಗೋಕ್ಕಾಗಲ್ಲ, ಯಾಕಂದರೆ ಲಾಸ್ಟು ಹಾಕೋಕ್ಕಾಗಲ್ಲ, ಫಸ್ಟು ಹಾಕೋಕ್ಕಾಗಲ್ಲ ಅಂದಲ್ಲ. ಸೊ ಕೀಟೋನಲ್ಲಿ ನಿಮಗೆ ಫಸ್ಟ್ ಕಾಂಪೌಂಡ್ ಸ್ಟಾರ್ಟ್ಸ್ ಫ್ರಮ್ 3 ವಿಚ್ ಇಸ್ ಪ್ರೊಪೆನಾನ್. ಸೊ ಅದು ಕೇಳ್ಬೋದು. ಸೊ ಫಸ್ಟ್ ಕಾಂಪೌಂಡ್ ಯಾವುದು, ಸೆಕೆಂಡ್ ಅಂದರೆ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಕೇನಲ್ಲೆಲ್ಲ ಇಟ್ ಈಸ್ ಮೀಥೇನ್. ಬಟ್ ಅಗೇನ್ ಆಲ್ಕೈನ್ ಬಂದಾಗ ಇಟ್ ಈಸ್ ನಾಟ್ ಮೀಥೈನ್ ಅಂತ ಇಲ್ಲ, ಈಥೈನ್. ಸೊ ಸಿಮಿಲರ್ಲಿ ಪ್ರೊಪೆನ್ ಕೀಟೋನ್ಗೂ ಪ್ರೊಪೆನಾನ್ 3 ಕಾರ್ಬನ್ನು. ಓಕೆ, ನೆಕ್ಸ್ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಗೇನ್ ಲಾಸ್ಟ್ ಕಾರ್ಬನ್ ಹೋಗುತ್ತೆ. ಸೊ ಕಾರ್ಬನ್ ಹೋಗಿದ್ದೇನು ಬರುತ್ತೆ, C ಡಬಲ್ ಬಾಂಡು ಸಿಂಗಲ್ ಬಾಂಡ್ OH, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇಲ್ಲಿ ಹೆಸರು ಬರಬೇಕಾದ್ರೆ ಇಟ್ ಈಸ್ ನಾಟ್ ಜಸ್ಟ್ ಒಂದೊಂದೇ ಎರಡೆರಡೇ ಚೇಂಜ್ ಆಗಲ್ಲ, ಈ ರಿಪ್ಲೇಸ್ ಆಗಿ OIC ಆ್ಯಸಿಡ್. ಸೊ ಈ ರಿಪ್ಲೇಸ್ ಆದಾಗ ಏನು ಬರುತ್ತೆ, OIC ಆ್ಯಸಿಡ್. ಸಿಮಿಲರ್ಲಿ ಈಥೀನ್ ಗೊತ್ತು, ಇದನ್ನು ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ. ಸೊ ಕಾರ್ಬನ್ ಒಂದೇ ಕಡೆ ಒಂದೇ ಕಡೆ ಡಬಲ್ ಬಾಂಡ್, ಒಂದೇ ಕಡೆ ಟ್ರಿಪಲ್ ಬಾಂಡ್. ನಿಮಗೀಗ 2 ಕಡೆ 3 ಕಡೆ ಎಲ್ಲ ಇಲ್ಲ, ಒಂದು ಕಡೆ ಎಲ್ಲಾದರೂ ಡಬಲ್ ಬಾಂಡ್ ಹಾಕ್ರಿ ಅಥವಾ ಟ್ರಿಪಲ್ ಬಾಂಡ್ ಹಾಕ್ರಿ. ಲಾಸ್ಟ್ಗೆ ಹಾಕಬೇಕು ಅಂತೇನಿಲ್ಲ, ಮಧ್ಯದಲ್ಲೂ ಹಾಕ್ಬೋದು, ಫಸ್ಟಲ್ಲೂ ಹಾಕ್ಬೋದು, ಎಲ್ಲಿ ಬೇಕಾದರೂ ಹಾಕ್ಬೋದು. ಅಂದರೆ ಕಾರ್ಬನ್ ಮಧ್ಯ, ಕಾರ್ಬನ್ ಹೈಡ್ರೋಜನ್ ಆಗಲ್ಲ, ಕಾರ್ಬನ್ ಆಕ್ಸಿಜನ್ ಮಧ್ಯೆ ಡಬಲ್ ಬಾಂಡ್ ಇರುತ್ತೆ. ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಆಲ್ಕಿನ್ಸ್. ಸೊ ಆಲ್ಕಿನ್ಸ್ ಅಂದಾಗ ನಿಮಗೆ ಬರೀ ಕಾರ್ಬನ್ ಮಧ್ಯದಲ್ಲಿ ಅಷ್ಟೇ. ಗುಡ್, ಓಕೆ. ಈಗ ಐ ಹ್ಯಾವ್ ಟೇಕನ್ ಫಾರ್ ಬ್ಯೂಟೈನ್ ಅಂದರೆ 4 ಕಾರ್ಬನ್ ತೊಗೊಂಡಿದೆ. ಲೇಬಲಿಂಗ್ ಮಾಡೋಣ. ಸೊ ಏನಿದೆ ಇಲ್ಲಿ, ಕ್ಲೋರಿನ್ ಇದೆ. ಸೊ ಕಾರ್ಬನ್ ಎಷ್ಟಿದೆ, 1 2 3 4 ಕಾರ್ಬನ್ ಇಸ್ ಬ್ಯೂಟೇನ್. ಸೊ ಬ್ಯೂಟೇನು ಕ್ಲೋರಿನ್ ಇದೆ. ಸೊ ಪ್ರಿಫಿಕ್ಸ್ ಬರುತ್ತೆ, ಏನು ಬರುತ್ತೆ, CHLORO, ಕ್ಲೋರೋ 4 ಇರೋದ್ರಿಂದ ಬ್ಯೂಟೇನ್. ಸೊ 4 ಇದೆ ಬ್ಯೂಟೇನ್. ಸಿಮಿಲರ್ಲಿ ನೆಕ್ಸ್ಟು ಬ್ರೋಮೋ, ಅಗೇನ್ 4 ಕಾರ್ಬನ್ ಇದೆ. ಸೊ ಬ್ರೋಮೋ ಇರೋದ್ರಿಂದ ಪ್ರಿಫಿಕ್ಸ್ ಬ್ರೋಮೋ ಬ್ಯೂಟೇನ್. ಸೊ ಬಿ ಬರಿಬೇಕಾದ್ರೆ ಅಗೇನ್ ಕ್ಯಾಪಿಟಲ್ ಬರೆಯೋಕ್ಕೆ ಹೋಗ್ಬೇಡ್ರಿ, ಇಟ್ ಶುಡ್ ಬಿ ಸ್ಮಾಲ್. ಹೆಸರು ನೇಮಿಂಗ್ ಈಸ್ ಇಂಪಾರ್ಟೆಂಟ್, ಅದಕ್ಕೆ ನಾಮನ್ ಕ್ಲೇಚರ್ ಅಂತಾರೆ. ದೇರ್ ಆರ್ ಸಮ್ ರೂಲ್ಸ್, ಯು ಕ್ಯಾನಾಟ್ ಬ್ರೇಕ್ ದ ರೂಲ್ಸ್. ನೆಕ್ಸ್ಟು ಇಲ್ಲಿ OH ಇದೆ, ಆಕ್ಸಿಜನ್. ಕಾರ್ಬನ್ ಏನಿದೆ ಆಕ್ಸಿಜನ್ಗೆ ಲಿಂಕ್ ಆಗಬೇಕು. ಸೊ OH. ಸೊ OH ಅಂದರೆ ಯಾವುದು, ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಬರಿಬೇಕಾದ್ರೆ ಸೊ ಏನಂತ ಬರೀತೀರಾ, 4 ಕಾರ್ಬನ್ನ ಬ್ಯೂಟೇನ್. ಸೊ ಲಾಸ್ಟಲ್ಲಿ ಇ ಹೋಯಿತು. ಸೊ ಈ ಹೋದಿ ಏನು ಬರುತ್ತೆ, ಆಲ್ಕೋಹಾಲ್ ಇರೋದ್ರಿಂದ OL, ಬ್ಯೂಟೆನಾಲ್. ಇಲ್ಲಿ ಹಾಗೇನೆ ಅದೇ ಹೇಳೋದಲ್ಲ, ಸ್ಟಾರ್ಟಿಂಗ್ ಆದರೂ ಬರಿಬೋದು, ಲಾಸ್ಟ್ಗಾದರೂ ಬರಿಬೋದು, ಎಕ್ಸೆಪ್ಟ್ ಕೀಟೋನ್ ಗ್ರೂಪ್. ಸೊ ಕಾರ್ಬನ್ ಡಬಲ್ ಬಾಂಡು ಸಿಂಗಲ್ ಬಾಂಡ್ H, ವಿಚ್ ಈಸ್ ನಥಿಂಗ್ ಬಟ್ ಆಲ್ಡಿಹೈಡ್. ಸೊ ಹೆಸರು BUTAN,
4 ಕಾರ್ಬನ್ ಇದೆ, ಬ್ಯೂಟೇನು, ಇ ಬರಲ್ಲ, AL ಬಿಕಾಸ್ C ಡಬಲ್ ಬಾಂಡು ಸಿಂಗಲ್ ಬಾಂಡ್ H. ಸೊ ನೆಕ್ಸ್ಟು ಕೀಟೋನ್, C ಡಬಲ್ ಬಾಂಡು ಅದೇ ಹೇಳಿದ್ನಲ್ಲ, ಫಸ್ಟು ಲಾಸ್ಟು ಬರೋಕ್ಕಾಗಲ್ಲ, ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಫಂಕ್ಷನಲ್ ಗ್ರೂಪ್ C ಡಬಲ್ ಬಾಂಡು. ಸೊ ಏನಾಯಿತು, BUTAN, ಲಾಸ್ಟಲ್ಲಿ ಇ ಬರಲ್ಲ, ONE, ಬ್ಯೂಟೆನ್ ನಾನ್. ಓಕೆ, ಇಲ್ಲಿ ಅಗೇನ್ ನಾನು ಫಸ್ಟ್ ತೊಗೊಂಡಿದ್ದೀನಿ ಬಿಕಾಸ್ ಲಾಸ್ಟಲ್ಲೆಲ್ಲ ನೀವು ನೋಡಿರ್ತೀರ. ಸೊ ಕಾರ್ಬನ್ ಡಬಲ್ ಬಾಂಡು ಸಿಂಗಲ್ ಬಾಂಡ್ OH, 2 O ಇದೆ. ಸೊ 2 O ಇದ್ದಾಗ ಪ್ರೊಪೊನೋಯಿಕ್ ಆ್ಯಸಿಡ್, ಪ್ರೊಪೊನೋಯಿಕ್, ಅದು ಅಲ್ಲೇ ಅದೇ ಹೆಸರು ಬರುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ BUTAN, ಇ ಬರಲ್ಲ, OIC ಆ್ಯಸಿಡ್. ಓಕೆ, ಬ್ಯೂಟನೋಯಿಕ್ ಆ್ಯಸಿಡ್. ಇಲ್ಲಿ ಕಾರ್ಬನ್ ಒಂದು ಡಬಲ್ ಬಾಂಡ್ ಇದೆ. ಸೊ ಏನಾಯಿತು, BUT, ANE ಇರೋದು ENE ಆಗುತ್ತೆ ಬಿಕಾಸ್ ಬ್ಯೂಟೆನಾನ್, ನೋಡಿ ಬ್ಯೂಟೀನ್ ಡಬಲ್ ಬಾಂಡ್ ಅನ್ಸ್ಯಾಚುರೇಟೆಡ್. ಇಲ್ಲಿ ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆ. ಸೊ BUT, ANE ಇರೋದು YNE ಆಗುತ್ತೆ. ಅಷ್ಟೇ ಫಂಕ್ಷನಲ್ ಗ್ರೂಪ್ಸ್ದು, ಅಷ್ಟೇ ಈ ವಿಡಿಯೋದು. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಕೀಪ್ ಪ್ರಾಕ್ಟಿಸಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತೇನು ಬೇಕು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.